ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ತದಿಗೆ ತಿಥಿ, ಅಶ್ವಿನಿ ನಕ್ಷತ್ರ, ಶನಿವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಪೆನ್ಡ್ರೈವ್ ಹಂಚಿಕೆ ಕೇಸ್ಗೆ ಟ್ವಿಸ್ಟ್, ಜೆಡಿಎಸ್ ಕಾರ್ಯಕರ್ತರ ಸೇರ್ಪಡೆ, ರಾಜಕೀಯ ಪಿತೂರಿ ಎಂದು ಎಸ್ಐಟಿ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಗರಂ. ದಾವಣಗೆರೆ ಉಪಚುನಾವಣೆ ಬಿಫಾರಂ ಇಲ್ಲದೆ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದ್ರ ಶಾಮನೂರು ಕುಟುಂಬ. ಬೆಂಗಳೂರಿನಲ್ಲಿ ರಂಜಾನ್ ನಮಾಜ್ನಲ್ಲಿ ಟೋಪಿ ಧರಿಸಿ ಪ್ರಾರ್ಥನೆ ಸಲ್ಲಿಸಿದ ಸಿದ್ದರಾಮಯ್ಯ, ಪ್ರೀತಿ ವಿಶ್ವಾಸವೇ ಬದುಕಿನ ಸಾರ್ಥಕತೆ ಎಂದು ಸಂದೇಶ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಶ್ರೀಕಂಠೇಶ್ವರ ಕಲ್ಲು ಮಂಟಪದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಮಂಟಪದ ಒಳಭಾಗದಲ್ಲಿ ಏಕಾಏಕಿ ಕಾಣಿಸಿಕೊಂಡ ಬೆಂಕಿ ಕೆಲವೇ ಕ್ಷಣಗಳಲ್ಲಿ ವ್ಯಾಪಿಸಿದ್ದು ಪರಿಸ್ಥಿತಿ ಗಂಭೀರವಾಗುವ ಸಾಧ್ಯತೆ ಕಂಡುಬಂದಿತು. ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ತ್ವರಿತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಅವಘಡದಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲವೆಂದು ತಿಳಿದುಬಂದಿದೆ. ಆದರೆ ಕೆಲವು ವಸ್ತುಗಳಿಗೆ ಹಾನಿಯಾಗಿದೆ ಎನ್ನಲಾಗಿದೆ. ಬೆಂಕಿ ಕಾಣಿಸಿಕೊಂಡ ಕಾರಣ ಇನ್ನೂ ಸ್ಪಷ್ಟವಾಗಿಲ್ಲ. ಬಹಳ ಹಳೆಯ ದೇವಸ್ಥಾನ ಇದಾಗಿದ್ದು ಪುರಾತತ್ವ ಇಲಾಖೆ ಇದನ್ನು ಸರಿಯಾಗಿ ನೋಡುತ್ತಿಲ್ಲ, ಹಾಗೆಯೇ ಪಾಳು ಬಿದ್ದಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಕೆಲಕಾಲ ಪ್ರದೇಶದಲ್ಲಿ ಭಯಭೀತ ವಾತಾವರಣ ನಿರ್ಮಾಣವಾಗಿದ್ದು ಬಳಿಕ ಪರಿಸ್ಥಿತಿ ಸಹಜಗೊಂಡಿದೆ. ಚೌಡ್ರ ಕಾಲದ ದೇವಸ್ಥಾನ, ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಏನಿದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಸುಮಾರು ವರ್ಷಗಳಿಂದ ಇದು ಹಂಗೆ ಬಿದ್ದಿತ್ತು. ಸೊ ಈಗ ಏನಾಗಿದೆ, ಬೇಸಿಗೆಗಾಲ ಜಾಸ್ತಿ ಆಗಿರೋದ್ರಿಂದ ಮಟಾಳೆ ಶೆಡ್ ಎಲ್ಲ ಇಲ್ಲಿತ್ತು. ಹಿಂದೆ ಎಲ್ಲ ಒಂಚೂರು ಕಿಡಿ ಹಾರಿದೆ. ಕಿಡಿ ಹಾರದ ಉದ್ದೇಶ ಎಲ್ಲ ಹತ್ಕೊಂಡ್ಬಿಟ್ಟಿದೆ ಸರ್. ಇಲ್ಲಿ ಕಿಡಿ ಅಲ್ಲಿ ಹಿಂದಿಂದ ಯಾರೋ ಬೀಡಿ ಸಿಗರೇಟ್ ಸೇದಿ ಎಸ್ತಿದ್ದಾರೆ. ಕಿಡಿ ಆಗಿಬಿಟ್ಟಿದೆ. ಕಿಡಿಯಾಗಿ ಹತ್ಕೊಂಡು ಉರಿದೋಗ್ಬಿಟ್ಟಿದೆ. ಆಮೇಲೆ ಇಲ್ಲಿದ್ದವರು ಸ್ಥಳೀಯರು ಇಮಿಡಿಯೇಟ್ ನೋಡಿ ಫೈರ್ ಇಂಜಿನ್ಗೆ ಫೋನ್ ಮಾಡಿದ್ದಾರೆ ಸರ್. ಇದನ್ನು ಆ್ಯಕ್ಚುಲಿ ಬಂದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದು ಮಾಡಬೇಕು. ಇನ್ನು ಅದನ್ನು ಬಿಟ್ಟರೆ ಇನ್ನು ಸದ್ಯಕ್ಕೆ ಏನಿಲ್ಲ ಸರ್. ಇದು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರೇ ತಲೆ ಕೆಡಿಸ್ಕೊಂಡಿದ್ದಕ್ಕೆ ಕೆಲಸ ಮಾಡ್ಬೇಕು ಸರ್. ಬಿಟ್ಟಿದ್ರೆ ಇಲ್ಲಿ ಪಕ್ಕದಲ್ಲಿ ಮನೆ ಇತ್ತು, ಅದ್ರ ಪಕ್ಕದಲ್ಲಿ ಮೆಸ್ ಇದೆ. ಪಾಪ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳೆಲ್ಲ ಊಟ ತಿಂಡಿ ಮಾಡ್ತಾ ಇದ್ದಾರೆ. ಮೆಸ್ಸಲ್ಲಿ ಎಲ್ಲ ಹತ್ಕೊಂಡು ಹೋಗ್ತಾ ಇತ್ತು ಅಷ್ಟೇ, ಇನ್ನೇನೂ ಇಲ್ಲ. ಅಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಟೆಂಡರ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಪಾರ್ಕಿಂಗಿಂದನೇ ಆ ಕಡೆಯಿಂದನೇ ಯಾರೋ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳು ಯಾರೋ ಸಿಗರೇಟ್ ಸೇರಿ ಎಸ್ತಿರಬೇಕು. ಕಿಡಿ ಹಾರ್ಬಿಟ್ಟಿದೆ. ಇಲ್ಲಿ ಆಗ ಮಟ್ಟಳೆ ಇತ್ತಲ್ಲ, ಒಂದು ಮಟ್ಟಳೆಗೆ ಬಿದ್ದಿದೆ, ಅದು ಹತ್ಕೊಂಡು ಇದಾಗೋಗಿದೆ ಸರ್. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ಪಟ್ಟಣದಲ್ಲಿ ಮಸೀದಿ ಸಂಬಂಧಿತ ವಿವಾದ ಉದ್ಭವವಾಗಿದ್ದು ಸ್ಥಳೀಯರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಮಸೀದಿಯ ಮ್ಯಾನೇಜರ್ ಕೀ ಹೊತ್ತೊಯ್ದ ಹಿನ್ನೆಲೆಯಲ್ಲಿ ನಮಾಜ್ ಸಲ್ಲಿಸಲು ಅವಕಾಶ ಸಿಗದೆ ಪರದಾಟ ನಡೆಸಬೇಕಾಯಿತು. ವಿಶೇಷವಾಗಿ ರಂಜಾನ್ ತಿಂಗಳ ಪ್ರಾರ್ಥನೆಗಳಿಗೆ ಅಡ್ಡಿ ಉಂಟಾದುದರಿಂದ ಮುಸ್ಲಿಂ ಬಾಂಧವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಯಿತು. ತಕ್ಷಣ ಸಮಸ್ಯೆಯನ್ನು ಬಗೆಹರಿಸಿ ಪ್ರಾರ್ಥನೆಗೆ ಅವಕಾಶ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಅಧಿಕಾರಿಗಳು ಮಧ್ಯಸ್ಥಿಕೆ ವಹಿಸಿ ಶಾಂತಿ ಕಾಪಾಡಲು ಕ್ರಮ ಕೈಗೊಂಡಿದ್ದಾರೆ. ಪರಿಸ್ಥಿತಿ ನಿಯಂತ್ರಣದಲ್ಲಿದ್ದು ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ಸೆಳೆದಿದೆ. ಡಿಸಿ ಅವರದ್ದು ಆದೇಶ ಇದೆ ನಮಾಜ್ ಮಾಡಬಹುದು ಅಂತ. ನಮಾಜ್ ಮಾಡೋದ್ರಲ್ಲಿ ಈ ತರ ಈದ್ ನಮಾಜ್ ಮಾಡಬಹುದು ಅಂತ ಏನೇಳಿ ಮೆನ್ಷನ್ ಆಗಿಲ್ಲ. ಇದೆ ಪ್ರತಿದಿನ ನಮಾಜ್ ಮಾಡಾಗಿ ನಮಾಜ್ ಮಾಡಿ ಅಂತ ಆದೇಶ ಇದೆ. ಇವ್ರ ಆದೇಶಕ್ಕೆ ಮೀರಿ ನಮ್ಮ ಕೇರ್ಟೇಕರ್ ಅವರು ನಮಗೆ ಈ ಮಸೀದಿಗೆ ಬೀಗ ಹಾಕಿದ್ದಾರೆ. ನಾವು ನೆನ್ನೆ ಎಲ್ಲ ರಿಕ್ವೆಸ್ಟ್ ಅವರು ಸಹ ನೆನ್ನೆ ಡಿಎಸ್ ಆಫೀಸ್ ಒಪ್ಕೊಂಡಿದ್ದಾರೆ ನಮಾಜ್ ಮಾಡಕ್ಕೆ ಅವಕಾಶ ಇದೆ ಅಂತ. ಈಗ ನೋಡಿ ಏಕಾಏಕಿ ಸರ್ ಬೀಗ ಹಾಕಿದ್ದಾರೆ. ಅದಕ್ಕೆ ನಾವು ನ್ಯಾಯ ಕೊಡಿಸ್ಬೇಕು ಸರ್. ಒಕ್ಕೂಟ ಆದೇಶ ಇದೆ ನೋಡಿ ಸರ್, ಒಕ್ಕೂಟ ಆದೇಶ ಬೇರೆ ಇದೆ. ಇದ್ರ ಸಹ ಇದು ಮೀರಿ ಸರ್ ಅವರು ಇದು ಮಾಡ್ತಾ ಇದ್ದಾರೆ. ಇದು 17/3 ಸರ್ ಆದೇಶ ಆಗಿರೋದು. ಅದು ನೋಡಿ ಸರ್ 2 ಇದರಲ್ಲೇ ಇದೆ. ಕೇರ್ ಟೇಕರ್ ಬಂದ್ಮೇಲೆ ನಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟು ನೋಡಿ ಬೀಗ ಹಾಕೊಂಡಿರೋದು. ಇದು ಕಾನೂನು ಉಲ್ಲಂಘನೆ. ನಮಾಜ್ ಮಾಡಿ ಅಂತ ಡಿಸಿ ಆದೇಶ ನಮಾಜ್ ಮಾಡಿ ಅಂತಾನೆ ಇರೋದು. ಈ ವ್ಯಕ್ತಿ ಏನ್ ಮಾಡಿದಾರೆ, 3 ತಿಂಗಳ ಬಂದು ನಮ್ ಪಂಗಡದಲ್ಲಿ ನಮ್ಗೆ ಹೊಡೆದಾಡಿಸಿ ನಮ್ಗೆಲ್ಲ ಇದು ಇವತ್ತು ವಿವಾದ ಸೃಷ್ಟಿ ಮಾಡಿರೋದು. ಈದ್ ನಮಾಜ್ ಮಾಡಿ ಅಂತ ಪೊಲೀಸ್ ಇಲಾಖೆನೂ ಕೂಡ ನಮಗೆ ಸ್ಪಂದಿಸಿ ಅವ್ರು ರಕ್ಷಣೆ ಕೊಟ್ಟಿದ್ದಾರೆ. SP ಸಾಹೇಬರು ಕೂಡ ನಮಗೆ ಸ್ಪಂದಿಸಿ ರಕ್ಷಣೆ ಕೊಟ್ಟಿದ್ದಾರೆ. DSP ಸಾಹೇಬರು ಬಂದ್ಬಿಟ್ಟು ನೀವು ನಮಾಜ್ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಇವ್ರು ಕೇಳ್ದಾನೆ ಏನ್ ಮಾಡಿದ್ದಾರೆ, ಬೀಗ ಹಾಕೊಂಡು ಅವ್ರು ಹೋಗ್ಬಿಟ್ಟಿದ್ದಾರೆ. ಈ ಕೇರ್ ಟೇಕರ್ ಕಡೆಯಿಂದಾನೆ ನಮ್ಗೆ ಭಾರಿ ತೊಂದರೆ ಆಗ್ತಾ ಇರೋದು. ಅವ್ರಿಗೆ ಸರ್ಕಾರಿ ಕೆಲಸದಿಂದ ವಜಾ ಮಾಡಾಕ್ಬೇಕು. ಇವತ್ತು ನೋಡಿ ಎಷ್ಟು ಜನ ಹಬ್ಬದೆಲ್ಲ ನಮಾಜ್ ಎಲ್ಲ ಹಾಳು ಮಾಡಿದ್ದಾರೆ ಅವರು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಿಸಿ ಎಸ್ಐಟಿ ತನಿಖೆ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಹೆಸರುಗಳನ್ನು ಪ್ರಕರಣದಲ್ಲಿ ಸೇರಿಸಲಾಗಿರುವುದು ರಾಜಕೀಯ ಪಿತೂರಿ ಎಂದು ಅವರು ಆರೋಪಿಸಿದ್ದಾರೆ.
ತನಿಖೆಯ ದಿಕ್ಕು ತಪ್ಪಿಸಲು ಉದ್ದೇಶಪೂರ್ವಕವಾಗಿ ಜೆಡಿಎಸ್ ಕಾರ್ಯಕರ್ತರನ್ನು ಒಳಪಡಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಪ್ರಕರಣದಲ್ಲಿ ಹೆಸರು ಕೇಳಿಬಂದ ಕಾರ್ಯಕರ್ತರು ಹೆದರಬಾರದು, ಪಕ್ಷದ ಮುಖಂಡರು ಮತ್ತು ನಾನು ನಿಮ್ಮ ಜೊತೆಗಿದ್ದೇವೆ ಎಂದು ಭರವಸೆ ನೀಡಿದ್ದಾರೆ. ಆರೋಪಗಳಲ್ಲಿ ಯಾವುದೇ ಸತ್ಯಾಂಶ ಇಲ್ಲವೆಂದು ಸ್ಪಷ್ಟಪಡಿಸಿದ ಅವರು, ನಿಜಾಂಶ ಹೊರಬರಲು ಮಂಪರು ಪರೀಕ್ಷೆ ಸೇರಿದಂತೆ ಉನ್ನತ ಮಟ್ಟದ ತನಿಖೆ ಅಗತ್ಯವಿದೆ ಎಂದು ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣವೇ ನ್ಯಾಯಸಮ್ಮತ ತನಿಖೆ ನಡೆಸದಿದ್ದರೆ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಏನು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಂಬಂಧಿ ಮತ್ತು ಚಿಕ್ಕಪ್ಪನ ಮಗ ಇರ್ಬೋದು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಏನು ಪ್ರಜ್ವಲ್ ರೇವಣ್ಣವರ ಒಂದು ಇದಿದೆ, ಪೆಂಡ್ರೈವ್ ವಿಚಾರ ಇದೆ, ಅದನ್ನೆಲ್ಲ ಹರಿದ್ಬಿಟ್ಟಿದ್ದಾರೆ ಅಂತ ಏನು ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ಇದು ಸತ್ಯಕ್ಕೆ ದೂರದಂತ ವಿಚಾರ. ನಾನು ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮತ್ತು SIT ಏನು ತನಿಖಾ ತಂಡಕ್ಕೂ ಕೇಳಕ್ ಬಯಸ್ತೇನೆ. ಏನು ತನಿಖೆನ ತಾವು ಸತ್ಯಾಸತ್ಯತೆನ ನಾವು ಹೊರಗೆ ತರ್ತೀವಿ ಅಂತ ಏನು SIT ತನಿಖೆ ಮಾಡಿದ್ರು, ಈ ಒಂದು ತನಿಖೆಯಲ್ಲಿ ಹಲವಾರು ಪ್ರಮುಖರು ಮತ್ತು ಕೆಲವು ಪ್ರಭಾವಿಗಳಿರ್ಬೋದು ಮತ್ತು ಮುಖಂಡರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ತಮ್ಮ ಮೂಲಕ ನಾನು ಕೇಳಕ್ ಬಯಸ್ತೇನೆ. ಏನು A1 ಅಪರಾಧಿ ಇದ್ದಾನೆ ನವೀನ್, ಅವನ್ನ ಈಗೆಲ್ಲ ಗೊತ್ತಿದೆ ತಮಗೆ, ಇವತ್ತಿನ ಟೆಕ್ನಾಲಜಿ ಯಾವ ಇದಕ್ಕೆ ಬಂದಿದೆ ಅಂತ. ಇವತ್ತೇನು ಸತ್ಯವನ್ನು ಕಂಡುಹಿಡಲಿಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ನವೀನನ್ನ ಮಂಪರ್ ತನಿಖೆಗೆ ಒಳಪಡಿಸಿದ್ರೆ ಯಾವ್ಯಾವ ಈ ಪೆಂಡ್ರೈವ್ ವಿಚಾರಣಾ ಹಗರಣದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡೋ ಹಗರಣದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ರು ಅಂತ ತಮ್ಮ ಮೂಲಕ ನಾನು ನವೀನನ್ನ ಏನು SIT ತನಿಖಾ ತಂಡದವರು ಸರಿಯಾಗಿ ತನಿಖೆನ ಮಾಡಿದ್ರೆ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇತ್ತು. ಆದ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಏನು ಒಂದು ಲೋಕಸಭಾ ಚುನಾವಣೆ ಗೆಲ್ಲಲಿಕ್ಕೆ ಯಾವ ರೀತಿ ವಾಮಮಾರ್ಗನ ಹಿಡಿದ್ರು ಅಂತ ತಮಗೆ ಗೊತ್ತಿದೆ. ಇವತ್ತು ಏನು FIR ಹಲವಾರು ಏನು ಪ್ರಭಾವಿಗಳೇನಿದ್ರು, ಅದು ಲೋಕಸಭಾ ಸದಸ್ಯರು ಒಳಗೊಂಡಂತೆ ಹಲವಾರು ಪ್ರಮುಖರಿದ್ರು, ಅವ್ರನ್ನೆಲ್ಲ ಕೈ ಬಿಟ್ಟು ಇವತ್ತು JDS ಪಕ್ಷದ ಕೆಲವು ಮುಖಂಡರಿರ್ಬೋದು ಎಲ್ಲ ನನ್ನ ಸಂಬಂಧಿ ಅಂತ ಹೇಳಿ ನನ್ನ ಸಂಬಂಧಿನೂ ಕೂಡ ಸೇರಿ ಕೆಲವು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರನ್ನ ಹೆಸರನ್ನ ತಂದು FIR ಮಾಡಿದಂಥದ್ದು ಬಹಳ ಒಂದು ನಮ್ಮ ಪಕ್ಷಕ್ಕೂ ಮತ್ತು ನನಗೂ ಕೂಡ, ಯಾಕೆಂದ್ರೆ ಸತ್ಯಾಸತ್ಯತೆ ಇದ್ರೆ ಅದು ನಾವು ಕೂಡ ಅದನ್ನ ಸ್ವಾಗತಾರ್ಹ, ಅದರ ವಿಚಾರದಲ್ಲಿ ನಮಗೇನಿಲ್ಲ. ಆದ್ರೆ ಕೆಲವೊಂದ್ ಕಡೆ ಈ ಒಂದು ಏನು ಪೆಂಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನ ಒಂದು ದಿಕ್ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆಂಡ್ರೈವ್ ಮತ್ತು ವಿಡಿಯೋನ ಹಂಚಿಕೆ ಮಾಡಿ ಏನೋ ಒಂದು ಹರಿಬಿಟ್ಟಿದಾರೇನೋ ಅದನ್ನ ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನ್ ಸತ್ಯಾಸತ್ಯ ಇದೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನ ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ರಿ, A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದ್ರ ಹಿಂದೆ ಪೆಂಡ್ರೈವ್ ವಿಚಾರದಲ್ಲಿ ಇದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಕ್ಕೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೆ ದೊಡ್ಡ ಮಟ್ಟದ ತನಿಖೆನೂ ಆಗ್ಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಾನು ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಏನು ಅವ್ರನ್ನ ಒಂದು ಸೇರಿಸಿದ್ದಾರೆ ಈ ಒಂದು ಕೇಸಿನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತೆಲ್ಲೊಂದ್ ಕಡೆ JDS ಪಕ್ಷನ ಏನೋ ಒಂದು ಸರ್ಕಾರ ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕ್ಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಏನು ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಅರಕೆರೆ ಗ್ರಾಮದ ಬಳಿ ಜೂಜಾಟದ ವೇಳೆ ನಡೆದ ಪೊಲೀಸ್ ದಾಳಿ ದುರಂತಕ್ಕೆ ಕಾರಣವಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆ ನಿರ್ಜನ ಪ್ರದೇಶದಲ್ಲಿ ಇಸ್ಪೀಟ್ ಆಟದಲ್ಲಿ ತೊಡಗಿದ್ದ ಯುವಕರ ಮೇಲೆ ಜಾವಗಲ್ ಪೊಲೀಸರು ದಾಳಿ ನಡೆಸಿದರು. ಈ ವೇಳೆ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಓಡಿದ 34 ವರ್ಷದ ಪ್ರವೀಣ್ ಎಂಬ ವ್ಯಕ್ತಿ ಆಯತಪ್ಪಿ ಬಿದ್ದು ಮೃತಪಟ್ಟಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅವರು ಓಡುವಾಗ ಅಸ್ವಸ್ಥಗೊಂಡಿರಬಹುದೆಂಬ ಅನುಮಾನ ವ್ಯಕ್ತವಾಗಿದೆ. ಪ್ರವೀಣ್ ಅವರಿಗೆ ಮೂರ್ಛೆ ರೋಗವಿದ್ದಿರಬಹುದೆಂಬ ಶಂಕೆಯೂ ಇದೆ. ಆದರೆ ಮೃತದೇಹದ ಮೇಲೆ ರಕ್ತದ ಗುರುತುಗಳು ಕಂಡುಬಂದಿರುವುದರಿಂದ ಪ್ರಕರಣ ಗಂಭೀರವಾಗಿ ಪರಿಗಣಿಸಲಾಗಿದೆ. ಮೃತದೇಹವನ್ನು ಹಾಸನ ಹಿಮ್ಸ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ವರದಿ ಬಂದ ನಂತರ ಸಾವಿನ ನಿಖರ ಕಾರಣ ತಿಳಿಯಲಿದೆ. ಈ ಕುರಿತು ಜಾವಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ.
ಏನಾಗಿತ್ತು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆ ಎಲ್ಲ ಇತ್ತು. ಈಗೇನು ಪೋಸ್ಟ್ಮಾರ್ಟಮ್ ಆದಮೇಲೆ ಏನು ಅಂತ ಗೊತ್ತಾಗುತ್ತೆ. ಅವನೇನಂತ ಹುಡುಗ ಅಲ್ಲ, ಆದರೂ ಅಚಾಚೂರಿ ಆಗ್ಬಿಟ್ಟಿದೆ. ಅದು ಸಹಿಸ್ಕೊಳಕ್ಕಾಗದಂಥದ್ದು. ಊರಲ್ಲಿ ಯಾರ ಹತ್ರನೂ ಕೆಟ್ಟದ್ದು ಅಂತ ಅನ್ಸ್ಕೊಂಡಂಥ ಹುಡುಗ ಅಲ್ಲ. 2 ಸಣ್ಣ ಮಕ್ಕಳಿದ್ದಾವೆ. ಆ ಮಕ್ಕಳ ಜೀವನಕ್ಕೆ ಭಾರಿ ಕಷ್ಟ ಆಗುತ್ತೆ. ಅದು ಅವ್ರ ಮನೆ ದುಃಖ, ಅವರ ಅಣ್ಣ ತಮ್ಮ ಅವ್ರ ಅಮ್ಮನ ದುಃಖನ ದೇವರೇ ಬರ್ಸ್ಬೇಕು ಅಂತ. ಏನು ಮಾಡ್ತಿದ್ರು ಗೊತ್ತೇ ಇಲ್ಲ. ಅವರು ಟ್ಯಾಕ್ಸಿ ಹೋಗ್ತಿದ್ರು, ಡ್ರೈವರಾಗಿ ಹೋಗ್ತಿದ್ರು. ಎಲ್ಲರಂತೆ ಚೆನ್ನಾಗಿದ್ದ, ಬರೋನು ನೋಡ್ತಿದ್ವಿ ನಾವೇನಂತ ಏನು ಯಾವುದೇ ಒಂದು ತೀರಾ ಅತಿಯಾದ ಹ್ಯಾಬಿಟಲ್ಲೇನು ಇರಲಿಲ್ಲ. ಇವತ್ತು ಆಗಿರೋದು ಭಾರಿ ನೋವಾದಂಥ ಸಂಗತಿ. ಹಬ್ಬ ಅಂದರೆ ಖುಷಿ ಏನೋ ಇರಬೇಕು. ಅದು ಮಾಹಿತಿ ನಾವು ಊರಳಿಕೆ ಹೋಗೋದು ಕಮ್ಮಿ. ಹಂಗಾಗಿ ನಮಗೆ ಸ್ವಲ್ಪ ಮಾಹಿತಿ ಜಾಸ್ತಿ ಮಾತಾಡಿವೆ. ಗೊತ್ತಿದ್ದ ವಿಷಯನ ಮಾತಾಡೋದ್ರಲ್ಲಿ ಏನು ಮದುವೆ ಆಗಿದ್ದಾವೆ, 2 ಸಣ್ಣ ಮಕ್ಕಳಿದ್ದಾವೆ. 2-3 ವರ್ಷದ 2 ಮಕ್ಕಳಿದ್ದಾವೆ. ಒಂದು ಹೆಣ್ಣು ಒಂದು ಗಂಡು. ಭಾರಿ ಸಣ್ಣ ಹುಡುಗರು. ಇನ್ನೋರು ಅಪ್ಪ ಅಮ್ಮ ಕೂಲಿ ಮಾಡ್ಕೊಂಡು ಏನೋ ಆಫೀಸು ಕಟ್ಕೊಂಡು ಜೀವನ ಸಾಗಿಸ್ತಿದ್ದಾರೆ. ಅವ್ರಿಗೀಗ ಆಸರೆ ಅವ್ರ ಅಪ್ಪ ಅಮ್ಮನೇ ಆಗ್ಬೇಕು. ಅವನ ಹೆಂಡತಿ ಈಗ ಹೆಣ್ಮಕ್ಳು ಬಿಟ್ಬಿಟ್ಟು ಅವರು ಅನಾಥರಾಗಿದ್ದಾರೆ. ಅವನ ಹೆಂಡತಿ ದುಃಖ ಬರ್ಸೋದು ತುಂಬ ಕಷ್ಟ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಯಾವುದೇ ಹೆಣ್ಮಕ್ಳಾಗಲಿ ಸಣ್ಣ ವಯಸ್ಸಲ್ಲಿ ಮಕ್ಕಳು ಬಿಟ್ಟು ಹೋದಾಗ ತುಂಬ ಕಷ್ಟದ ಸಂಗತಿನೇ. ಯಾರೇ ಫ್ಯಾಮಿಲಿ ಆಗಿರಲಿ, ಒಂದು ಸಣ್ಣ ಫ್ಯಾಮಿಲಿಗೆ ಮಕ್ಕಳು ಆಶ್ರಯ ಆಗಬೇಕು ಅಂದರೆ ವಯಸ್ಸಿಗೆ ಬಂದಿರ್ಬೇಕು. ಇಲ್ಲಿ ಊರ ಹತ್ರನೇ ಊರ ಹತ್ರನೇ 1 ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ, ಒಂದು ಮುಕ್ಕಾಲು ಕಿಲೋಮೀಟ್ರ್ ವ್ಯಾಪ್ತಿಯೊಳಗೆ ಆಗಿರೋದು. ಅದು ಜಾಗ ಹೋಗದಂಥ ಜಾಗ ಅಲ್ಲ. ಇವರು ಆಕಸ್ಮಿಕ ಹೋಗಿದ್ದಾರೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ರೈತರಿಗೆ ಮಹತ್ವದ ಮಾರ್ಗಸೂಚಿಗಳನ್ನು ನೀಡಲಾಯಿತು. ಈ ವರ್ಷ ರಸಗೊಬ್ಬರ ಪೂರೈಕೆ ಸಮರ್ಪಕವಾಗಿರಲಿದ್ದು ಎಲ್ಲೂ ಕೊರತೆ ಉಂಟಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಗೊಬ್ಬರ ಮಾರಾಟಗಾರರು ಎಂಆರ್ಪಿಗಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡಿದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಲಾಗಿದೆ. ರೈತರು ಗೊಬ್ಬರ ಖರೀದಿಸುವಾಗ ಕಡ್ಡಾಯವಾಗಿ ಬಿಲ್ ಅಥವಾ ರಶೀದಿ ಪಡೆಯಬೇಕು ಎಂದು ಸೂಚಿಸಲಾಗಿದೆ. ಸಣ್ಣ ವಸ್ತುಗಳಿಗೆ ಸಹ ಬಿಲ್ ಪಡೆಯುವ ನಾವು ಸಾವಿರಾರು ರೂಪಾಯಿ ಮೌಲ್ಯದ ಗೊಬ್ಬರಕ್ಕೆ ರಶೀದಿ ಪಡೆಯದಿರುವುದು ಸರಿಯಲ್ಲ ಎಂದು ಗಮನ ಸೆಳೆಯಲಾಗಿದೆ. ಎಂಆರ್ಪಿಗಿಂತ ಹೆಚ್ಚು ಹಣ ನೀಡಿ ಗೊಬ್ಬರ ಖರೀದಿಸಬಾರದು ಎಂದು ಭಾರತೀಯ ಕಿಸಾನ್ ಸಂಘ ರೈತರಿಗೆ ಮನವಿ ಮಾಡಿದೆ. ಸಮಾಜದಲ್ಲಿ ಭಾರತೀಯ ಕಿಸಾನ್ ಸಂಘ ಹೇಗೆ ವರ್ಕ್ ಮಾಡ್ತಿದೆ ಅನ್ನೋ ಬಗ್ಗೆ ಈ ದಿನ ಪ್ರಸ್ತಾಪ ಮಾಡಲಾಗಿದೆ. ಅದರಲ್ಲಿ ಕೆಲವು ವಿಚಾರಗಳನ್ನ ನಾವು ಆಲ್ರೆಡಿ ಶೇರ್ ಮಾಡಿದ್ದೀವಿ. ಕೆಲವು ಏನಂತಂದ್ರೆ ಏನು ನಾವೆಲ್ಲ ಈ ಕಲ್ಲು ಗಣಿಗಾರಿಕೆ ಮತ್ತು ಇದ್ರ ವಿರುದ್ಧ ಹೋರಾಟ ಮಾಡಿ ಒಂದು ಸ್ಥಗಿತಗೊಂಡಿರುವಂಥದ್ದು, ಅದ್ರ ಜೊತೆಗೆ ಹಾಸ್ಪಿಟಲ್ ಸಮಸ್ಯೆ ಬಗ್ಗೆ, ಅದ್ರ ಜೊತೆಗೆ ಏನು ಲಾಂಗ್ ಟೈಮಿಂದ ವರ್ಕ್ ಮಾಡ್ತಿರುವಂಥ ಏನು ಸರ್ಕಾರಿ ಸಿಬ್ಬಂದಿಗಳನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ಆ ಒಂದು ಜಿಲ್ಲಾಧಿಕಾರಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆಯಲ್ಲಿ ರೈತರಿಗೆ ಕೆಲವೊಂದು ಗೈಡ್ಲೈನ್ನ ಹೇಳಿದ್ದಾರೆ ರಸಗೊಬ್ಬರದ ಪೂರೈಕೆ ಬಗ್ಗೆ. ಈ ವರ್ಷ ನಾವು ಎಲ್ಲ ರೀತಿಯ ಒಂದು ಪೂರೈಕೆನ ಮಾಡ್ತೀವಿ, ಎಲ್ಲೂ ಕಮ್ಮಿ ಆಗದೇ ರೀತಿ ನಾವು ನೋಡ್ಕೋತೀವಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ರೈತರಿಗೆ ಗೊಬ್ಬರಗಳನ್ನ ಏನು ಮಾರಾಟ ಮಾಡ್ತಾರೆ ಡೀಲರ್ಸ್, ಯಾರಾದ್ರೂ ಎಂಆರ್ಪಿಗಿಂತ ಜಾಸ್ತಿ ರೇಟ್ ಮಾಡಿ ಮಾರಾಟ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಅವರು ಖಂಡಿತವಾಗಿ ಹೇಳಿದ್ದಾರೆ. ಅದ್ರ ಜೊತೆಗೆ ಏನು ರೈತರುಗಳು ಗೊಬ್ಬರಗಳನ್ನ ಖರೀದಿ ಮಾಡ್ತಾರೆ ಅದನ್ನ ಖರೀದಿ ಮಾಡುವಾಗ ಒಂದು ರೆಸಿಪ್ಟ್, ಒಂದು ಬಿಲ್ ಅನ್ನ ಪಡ್ಕೋಬೇಕು ಅಂತ ಅವರು ಹೇಳಿದ್ದಾರೆ. ಯಾಕಂತಂದ್ರೆ ಇವತ್ತು ಒಂದು ಟೀ ತಗೊಳಕ್ ಹೋದ್ರು 10 ರೂಪಾಯಿ ಟೀ ಕೊಟ್ರೆ ಅವರು ನಮ್ಗೊಂದು ಬಿಲ್ ಕೊಡ್ತಾರೆ. ಆ ಬಿಲ್ ನ ಕೊಟ್ರೆ ನಮಗೆ ಟೀ ಕೊಡುವಂತದ್ದು. ಸೊ ಹಾಗಾಗಿ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ಇವುಗಳು ಗೊಬ್ಬರವನ್ನು ಕೊಂಡ್ಕೊಳ್ಳುವಾಗ ಯಾಕೆ ರೈತರು ರಸೀದಿಯನ್ನ ಖರೀದಿ ಮಾಡಲ್ಲ, ಯಾಕೆ ಒಂದು ಪ್ರತಿಯನ್ನ ಖರೀದಿ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ಸೊ ಇದನ್ನಿಟ್ಕೊಂಡು ಜಿಲ್ಲಾದ್ಯಂತ ಇದು ಜಿಲ್ಲಾದ್ಯಂತ ಎಲ್ಲರಿಗೂ ಸಂಬಂಧಪಡುತ್ತೆ. ಎಲ್ಲೇ ಆದ್ರೂ ಎಂಆರ್ಪಿಗಿಂತ ಯಾರು 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಯಾವ ದುಡ್ಡು ಕೊಟ್ಟು ಕೂಡ ಸಹ ಗೊಬ್ಬರವನ್ನು ಕೊಂಡ್ಕೋಬಾರದು ರೈತ ಬಾಂಧವರು ಅಂತ ಹೇಳ್ತಾರೆ. ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಘಾಟ್ನಲ್ಲಿ ಟಿಟಿ ವಾಹನ ಪಲ್ಟಿಯಾದ ಘಟನೆ ಸಂಭವಿಸಿದೆ. ಅತಿ ವೇಗದಿಂದ ಸಾಗುತ್ತಿದ್ದ ವಾಹನ ನಿಯಂತ್ರಣ ತಪ್ಪಿ ರಸ್ತೆ ಬದಿಗೆ ಉರುಳಿ ಬಿದ್ದಿದೆ ಎಂದು ತಿಳಿದುಬಂದಿದೆ. ಘಟನೆಯಿಂದ ವಾಹನದಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರು ತಕ್ಷಣ ನೆರವಿಗೆ ಧಾವಿಸಿ ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ಕರೆದೊಯ್ದರು. ಅಪಘಾತದಿಂದ ಕೆಲಕಾಲ ವಾಹನ ಸಂಚಾರದಲ್ಲಿ ವ್ಯತ್ಯಯ ಉಂಟಾಯಿತು. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅತಿವೇಗವೇ ಈ ಅವಘಡಕ್ಕೆ ಪ್ರಮುಖ ಕಾರಣ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಣದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಕಾಂಗ್ರೆಸ್ನಲ್ಲಿ ಟಿಕೆಟ್ ಘೋಷಣೆಗೂ ಮುನ್ನವೇ ಸಚಿವ ಎಸ್ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ ಶಾಮನೂರು ಬಿಫಾರನ್ ಇಲ್ಲದೆ ನಾಮಪತ್ರ ಸಲ್ಲಿಸಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಶಾಮನೂರು ಕುಟುಂಬದ ಪರಂಪರೆಯಂತೆ ಈ ಬಾರಿ ಕೂಡ ಸಾಂಕೇತಿಕವಾಗಿ ಮೊದಲು ನಾಮಪತ್ರ ಸಲ್ಲಿಸಲಾಗಿದೆ ಎಂದು ಸಮರ್ಥ್ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ತಾತ ಶಾಮನೂರು ಶಿವಶಂಕರಪ್ಪ ಕೂಡ ಇದೇ ರೀತಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದನ್ನು ಅವರು ಉಲ್ಲೇಖಿಸಿ ಜನರ ಆಶೀರ್ವಾದ ನಮ್ಮೊಂದಿಗಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು.
ಲೋಕಸಭಾ ಸದಸ್ಯೆ ಪ್ರಭಾ ಮಲ್ಲಿಕಾರ್ಜುನ್ ಸಹ ಈ ವೇಳೆ ಸಾಥ್ ನೀಡಿದರು. ಇತ್ತ ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಈ ಕುರಿತು ನನಗೆ ಮಾಹಿತಿ ಇಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ಬೆಳವಣಿಗೆ ಕಾಂಗ್ರೆಸ್ ಒಳರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಇವತ್ತು ನಾವು ಯುಗಾದಿ ಹಬ್ಬದ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಇವತ್ತು 2 ದಿನಗಳು ಕೂಡಿವೆ, ಭಾಳ ಒಳ್ಳೆಯ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಂಜಾನ್ ಹಬ್ಬದ ಅಂಗವಾಗಿ ದೇಶದ ಮುಸ್ಲಿಂ ಬಾಂಧವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು. ಪ್ರೀತಿ ಮತ್ತು ವಿಶ್ವಾಸವೇ ಬದುಕಿನ ಸಾರ್ಥಕತೆ ಎಂದು ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಪವಿತ್ರ ರಂಜಾನ್ ಸಾಮೂಹಿಕ ನಮಾಜ್ನಲ್ಲಿ ಸಿಎಂ ಭಾಗಿಯಾಗಿ ಮುಸ್ಲಿಂ ಟೋಪಿ ಧರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಈ ವೇಳೆ ಸಮಾನತೆ, ಸಹಬಾಳ್ವೆ ಮತ್ತು ಸಹಿಷ್ಣುತೆಯ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ಕಾರ್ಯಕ್ರಮದಲ್ಲಿ ಹಳೆಯ ಸ್ನೇಹಿತ ಸಿಎಂ ಇಬ್ರಾಹಿಂ ಅವರೊಂದಿಗೆ ಸಿದ್ದರಾಮಯ್ಯ ಮುಖಾಮುಖಿಯಾಗಿ ಮಾತುಕತೆ ನಡೆಸಿದುದು ಗಮನ ಸೆಳೆಯಿತು. ರಂಜಾನ್ ಹಬ್ಬ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಬಲಪಡಿಸುವ ಹಬ್ಬವಾಗಿದೆ ಎಂದು ಸಿಎಂ ಅಭಿಪ್ರಾಯಪಟ್ಟರು. ರಂಜಾನ್ ಹಬ್ಬ ನಾವೆಲ್ಲರೂ ಸೇರಿ ಒಟ್ಟಿಗೆ ಪ್ರಾರ್ಥನೆಯನ್ನ ಮಾಡಿದ್ದೇವೆ. ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮನುಕುಲಕ್ಕೆ ಮತ್ತು ದೇವರಿಗೆ. ನಾವೆಲ್ಲರೂ ಕೂಡ ಮಾನವರಾಗಿ ಬಾಳತಕ್ಕಂಥದ್ದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬ ತಮ್ಮ ಬದುಕನ್ನ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಕೂಡ ಮಾನವೀಯತೆಯಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಇರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಈ ದೇಶದಲ್ಲಿ ಯಾವುದೇ ಜಾತಿ ಧರ್ಮ ಇದ್ರೂ ಕೂಡ ನಾವೆಲ್ಲರೂ ಕೂಡ ಏಕತೆಯಿಂದ ಬಾಳ್ತಕ್ಕಂಥ, ಒಟ್ಟಾಗಿ ಬಾಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಧರ್ಮ ದ್ವೇಷವನ್ನ ಬೋಧನೆ ಮಾಡಲ್ಲ. ಈ ಧರ್ಮಗಳೆಲ್ಲವೂ ಕೂಡ ಪ್ರೀತಿಯನ್ನ ಬೋಧಿಸ್ತವೆ ಹೊರತು ದ್ವೇಷವನ್ನ ಬೋಧಿಸೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಹಬ್ಬದ ಶುಭಾಶಯಗಳು. उसको ताकीद करें और अपने माबूद हकीकी से ಮತ್ತೊಮ್ಮೆ ಮುಖ್ಯಾಂಶಗಳು. ಪೆನ್ಡ್ರೈವ್ ಹಂಚಿಕೆ ಕೇಸ್ಗೆ ಟ್ವಿಸ್ಟ್, ಜೆಡಿಎಸ್ ಕಾರ್ಯಕರ್ತರ ಸೇರ್ಪಡೆ ರಾಜಕೀಯ ಪಿತೂರಿ ಎಂದು ಎಸ್ಐಟಿ ವಿರುದ್ಧ ಶಾಸಕ ಸ್ವರೂಪ್ ಪ್ರಕಾಶ್ ಗರಂ. ದಾವಣಗೆರೆ ಉಪಚುನಾವಣೆ ಬಿಫಾರಂ ಇಲ್ಲದೆ ಸಮರ್ಥ ಶಾಮನೂರು ನಾಮಪತ್ರ ಸಲ್ಲಿಕೆ, ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಡ್ಡು ಹೊಡೆದ್ರ ಶಾಮನೂರು ಕುಟುಂಬ. ಬೆಂಗಳೂರಿನಲ್ಲಿ ರಂಜಾನ್ ನಮಾಜ್ನಲ್ಲಿ ಟೋಪಿ ಧರಿಸಿ ಪ್ರಾರ್ಥನೆ ಸಲ್ಲಿಸಿದ ಸಿದ್ದರಾಮಯ್ಯ, ಪ್ರೀತಿ ವಿಶ್ವಾಸವೇ ಬದುಕಿನ ಸಾರ್ಥಕತೆ ಎಂದು ಸಂದೇಶ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.